ನಾನು ನಿಮ್ಮ ಕ್ಷೇತ್ರಕ್ಕೆ 1000 ಕೋಟಿ ತಂದೆ, ನಾನು ಧೀರಾದಿ ಧೀರ ಶೂರಾದಿ ಶೂರ ಜಗದೇಕ ವೀರ ಅಂತ ಕೆಲವರು ಎಮ್ ಎಲ್ ಎ ಹೇಳ್ತಾ ಇರ್ತಾರೆ. ಸಚಿವರು ಕೂಡ ಅದನ್ನು ಹೇಳ್ತಾ ಇರ್ತಾರೆ. ನಿಮ್ಮ ರಸ್ತೆ, ನೀವು ಓಡಾಡೋ ರಸ್ತೆನ ನಾನು ಮಾಡಿಸ್ದೆ, ಆ ಮೋರಿಗೆ ನಾನು ದುಡ್ಡು ಕೊಟ್ಟೆ, ಅಲ್ಲಿ ಜಲ್ಲಿಕಲ್ಲು ಹಾಕಿಸ್ದೆ ಅಂತ ಹೇಳ್ತಿರ್ತಾರೆ. ಅಯ್ಯೋ ಮುದವಿಗಳ, ನೀವೆಲ್ಲ ಬಂದಿರೋದು ರೋಡ್ ಮಾಡ್ಸೋಕ್ಕೆ, ಕನ್ಸ್ಟ್ರಕ್ಷನ್ ಮಾಡೋಕ್ಕೆ, ಗಾರೆ ಕೆಲಸಕ್ಕೆ ಬಂದಿದ್ದೀರಾ ನೀವೆಲ್ಲ. ಅದು ಕೂಡ ಒಂದು ಅಭಿವೃದ್ಧಿಯ ಒಂದು ಭಾಗ, ನಿಜ. ಆದರೆ ಒಂದು ಹೇಳ್ತೀನಿ, 1000 ಕೋಟಿ ತಂದೆ, ನಾನು ಅದಕ್ಕೆ ಇಷ್ಟು ಕೋಟಿ ತಂದೆ, ಇಷ್ಟು ಕೋಟಿ ತಂದೆ ಅಂತಿರಲ್ಲ, ನಿಮ್ಗೆ ತಾಕತ್ತಿದ್ರೆ, ಆ ಮೀಟ್ರ್ಗಳಿದ್ರೆ ಲೆಕ್ಕ ಕೊಟ್ಬಿಡಿ ನೋಡೋಣ. ಇತ್ತೀಚೆಗೆ ಸುಮಾರು ಚರ್ಚೆ ನಡೀತಾ ಇದೆ, ನಾನು ಆ ರೋಡ್ ಮಾಡಿಸ್ದೆ, ಈ ಗಲ್ಲಿ ಮಾಡಿಸ್ದೆ, ಅದಕ್ಕೆ ಅಷ್ಟು ಬಿಲ್ಡಿಂಗ್ ಕೊಟ್ಟೆ ಅಂತ. ಈಗ ಅಡ್ವೊಕೇಟ್ ರವಿಕುಮಾರ್ ಇದ್ದಾರೆ, ಮಾತಾಡಿಸ್ತೀನಿ. ಈಗ ನೀವು ಕೇಳಿಸ್ಕೊಂಡಿರ್ಬೋದು, ನಾನು ಕೂಡ ಸುದ್ದಿ ಮಾಡಿದ್ದೀನಿ ಕೆಲವೊಂದೆಲ್ಲ, ರೋಡ್ ನಾನು ಮಾಡಿಸ್ದೆ ಅಂತಾರೆ. ಸೊ ಏನು ಹೇಳ್ತೀರಾ ಈ ವಿಚಾರ ಸಂಬಂಧಪಟ್ಟಂಗೆ? ನೋಡಿ, ನೀವೆಷ್ಟು ಹೋರಾಟಗಳು ಮಾಡ್ತಿರ್ತೀರಿ, ನೀನು ಅಪ್ಪ ಆಯಿತು ನೀನು ಕೆಲಸಗಳು ಮಾಡಿಸಿದ್ಯಾ, ದಾಖಲೆಗಳು ಕೊಡು ಅಂದಾಗ ನಿಮ್ಮ ದಾಖಲೆಗಳನ್ನ ಕೊಡಲ್ಲ. ಆದರೆ ಕಳ್ಳ ಅಂದರೆ ಅವನೇ ಅಲ್ವಾ, ಕಳ್ಬಡಿ ಮಕ್ಕಳು ಅವರೇ ಆಗಿರ್ತಾರೆ. ನೋಡಿ, ಕಾಮಗಾರಿ ಹೆಸರಲ್ಲಿ ಕಾಸು ಮಾಡೋದು ಇವ್ರ ಕೆಲಸ. ಕಾಮಗಾರಿ ಬೇಕಿರೋದು ಇವ್ರಿಗೆ ಕಾಸು ಮಾಡೋದಕ್ಕೆ, ಅದಕ್ಕೆ ಮುಗಿ ಬೀಳೋದು ಇವರು. ಅದನ್ನ ಫೋಕಸ್ ಮಾಡೋದು ಡೆವಲಪ್ಮೆಂಟ್, ಅಭಿವೃದ್ಧಿ ಅಂತೇಳಿ. ಕಾಮಗಾರಿ ಇಲ್ಲ ಅಂದ್ರೆ ಕಾಸು ಎಲ್ಲಿ ಸಿಗುತ್ತೆ ಇವ್ರಿಗೆ? ಲೂಟಿ ಎಲ್ಲಿ ಮಾಡೋಕ್ಕಾಗತ್ತೆ? ಒಂದು ತಿಳ್ಕೊಬೇಕು, ಒಂದು ಗ್ರಾಮಕ್ಕೋ ಒಂದು ಜಿಲ್ಲೆಗೋ ನಾನು 150 ಕೋಟಿ 200 ಕೋಟಿ ತಂದೆ ಅಂತ ಹೇಳ್ತಾರಲ್ಲ, ನನ್ನ ಇದರಲ್ಲಿ ಅಭಿವೃದ್ಧಿ ಆಯ್ತು ಅಂತ. 2010ರಲ್ಲಿ ಈ ರೀತಿ ಇತ್ತು, 2026ರಲ್ಲಿ ಇಷ್ಟ ಆಯ್ತು, 16 ವರ್ಷದಲ್ಲಿ ಇಷ್ಟು ಅಭಿವೃದ್ಧಿ ಅಂತಾರಲ್ಲ. ನೀವು ಚುನಾವಣಾ ಅಫಿಡವಿಟ್ ಹಾಕಿರ್ತೀರಲ್ಲ, ನಿಮ್ಮ ಆಸ್ತಿ 2010ರಲ್ಲಿ ಇಷ್ಟಿತ್ತು, 2016ರಲ್ಲಿ ಇಷ್ಟು ಡೆವಲಪ್ಮೆಂಟ್ ಆಯ್ತು, ಇಷ್ಟು ಅಭಿವೃದ್ಧಿ ಹೊಂದಿದ್ದೀನಿ ಇದ್ರದ್ದು ಅಂತ ನೀವು ಹೇಳ್ಕೊಳ್ತೀರಾ? ನೇರವಾಗಿ ಪ್ರಾಮಾಣಿಕವಾಗಿ ಹೇಳ್ಕೊಳ್ತೀರಾ? ಅಲ್ಲ, ಕೆಲವೊಂದು ತೋರಿಸಿರ್ತಾರೆ, ಎಲ್ಲ ತೋರಿಸಿರಲ್ಲ. ತೋರಿಸಿರ್ತಾರೆ ಕಾಗದ ಪತ್ರದಲ್ಲಿ. ಇವತ್ತು ಕೂಡ ಸರ್ ಮಾರ್ಕೆಟ್ ವ್ಯಾಲ್ಯೂ, ಗವರ್ನಮೆಂಟ್ ವ್ಯಾಲ್ಯೂ ಅಂತ ಇರ್ತದೆ. ಒಂದು ಮಾರ್ಕೆಟ್ ವ್ಯಾಲ್ಯೂ 4 ಲಕ್ಷ ಇದ್ರೆ ಗವರ್ನಮೆಂಟ್ ವ್ಯಾಲ್ಯೂ ಅದಕ್ಕೆ 30,000 ರೂಪಾಯಿ ಇರ್ತದೆ. ಇವ್ರು ತೋರ್ಸೋದಲ್ಲ, ಅದು ದೊಡ್ಡ ಇಶ್ಯೂಸ್ ಬಿಡಿ. ಇವ್ರು ಅಭಿವೃದ್ಧಿ ಅಂತ ಹೇಳ್ತಾರಲ್ಲ. ನಾನು ಹೇಳೋಂಥದ್ದು, ಯಡಿಯೂರಪ್ಪನವರು ಶಿಕಾರಿಪುರದಲ್ಲಿ ಅವ್ರ ಮನೆಯಲ್ಲಿ ಅವರು ರಾಜಕಾರಣಕ್ಕೂ ಬರೋಕ್ಕೂ ಮುಂಚೆ ಅವರ ಎಕನಾಮಿಕಲ್ ಸ್ಟೇಟಸ್ ಹೇಗಿತ್ತು, ಈಗ ಏನಿದೆ ಸ್ಟೇಟಸ್. HC ಮಾದೇವಪ್ಪನವರು 16 ಗ್ರಾಮದಲ್ಲಿ ಇದ್ದಾಗ, ಚುನಾವಣೆಗೆ ಬರುವ ಮುಂಚೆ ಚುನಾವಣೆಗೆ ನಿಲ್ಲುವಾಗ ಅವರು ಎಷ್ಟು ಹಣ ಸಂಪಾದನೆ ಮಾಡೋ, ಅವರ ಆರ್ಥಿಕ ಸ್ಥಿತಿಗತಿ ಏನಿತ್ತು, ಇವತ್ತು ಎಷ್ಟಿದೆ. ಮತ್ತೆ ಇದೇ ರೀತಿ ಸಿದ್ದರಾಮಯ್ಯ ಬರ್ಬೇಕಾದ್ರೆ, ಚುನಾವಣೆಗೆ ಬರ್ಬೇಕಾದ್ರೆ ಅವರ ಆರ್ಥಿಕ ಸ್ಥಿತಿಗತಿ ಏನಿತ್ತು, ಈಗೇನಿತ್ತು. ಆಗ ಅವರ ಅಭಿವೃದ್ಧಿ ಏನಿತ್ತು, ಕುಟುಂಬಸ್ಥರು ಅವರ ನೆಂಟರಿಸ್ತರ ಅಭಿವೃದ್ಧಿ ಹೇಗಿತ್ತು, ಈಗೇನಿದೆ. ನಾನು ಹೇಳೋದಷ್ಟು ಎಲ್ಲರಿಗೂ 2025ಕ್ಕೆ ತಗೊಳ್ಳೋಣ ಸರ್. 25 ವರ್ಷದಲ್ಲಿ ನಿಮ್ಮ ಅಭಿವೃದ್ಧಿ ಏನಾಗಿತ್ತು? ನೀವೇನು IAS ಆಫೀಸರ್ ಆಗಿದ್ರಾ? ಸರ್ಕಾರದಿಂದ ನಿಮಗೆ ಭತ್ಯೆ ಏನು ಕೊಡ್ತಾ ಇತ್ತು? MLA ಭತ್ಯೆ, MP ಭತ್ಯೆ ಅಥವಾ ಮುಖ್ಯಮಂತ್ರಿ ಭತ್ಯೆಯಿಂದ ನೀವು ಇಷ್ಟು ಎಕನಾಮಿಕಲ್ ಸ್ಟೇಟಸ್ನ ತೆಗೆಯೋದಕ್ಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ಇವತ್ತೆಲ್ಲ ರೈತರು ಅವ್ರ ಆಸ್ತಿ ಉಳಿಸ್ಕೊಳ್ಳೋದು ಕಷ್ಟ ಆಗಿದೆ ಇವತ್ತಿನ ಖರ್ಚು ವೆಚ್ಚದಲ್ಲಿ. ಈ ರಾಜಕಾರಣಿ ಹತ್ರ ಯಾಕೆ 1000 ಕೋಟಿ ಹಣ ಇರ್ತದೆ? ಇಲ್ಲಿ ನೀವು ಕಾಮಗಾರಿ ಹೆಸರದಲ್ಲಿ ಇವತ್ತು ಹಾಕಿದ್ರೆ ನಾಳೆ ಡಾಂಬರ್ ಕಿತ್ತೋಗೋದ್ರಲ್ಲಿ ಹಣ ಮಾಡ್ಕೊಂಡು ಕಮಿಷನ್ ಮಾಡ್ಕೋತೀರಿ. ಫಸ್ಟೇ BJPನ 40% ಕಮಿಷನ್ ಅಂತ ನೀವು ತೆಗೆದ್ರಿ ಕಾಂಗ್ರೆಸ್ನವರು. BJP ಅವರು ಕಾಂಗ್ರೆಸ್ ಅವ್ರ ಮೇಲೆ 60% ಕಮಿಷನ್ ಅಂತ ಮಾಡಿದ್ರಿ. 40 + 60 100% ಕರಪ್ಷನ್ನು ಕಾಮಗಾರಿಯಲ್ಲಿ ಕಮಿಷನ್ ಮಾಡ್ತಾವ್ರು ಯಾರು? 2 ಪಕ್ಷದವರು. ನೀವು ಅಭಿವೃದ್ಧಿನ, ದೇಶದ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ, ಗ್ರಾಮದ ಅಭಿವೃದ್ಧಿ ಅಂತ, ನಿಮ್ಮ ಅಭಿವೃದ್ಧಿ ಏನಾಯ್ತು? ನಿಮ್ಮ ಅಭಿವೃದ್ಧಿ ಆಗೋದಕ್ಕೆ ಜನರ ತೆರಿಗೆ ಹಣ ಬಂದಿರೋದು, ಗ್ರಾಮದ ಅಭಿವೃದ್ಧಿ ಆಗೋದಕ್ಕೂ ಜನರ ತೆರಿಗೆ ಹಣ ಬಂದಿರೋದು. ಸುಮ್ಮನೆ ನಿಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ, ನಿಮ್ಮ ಸ್ವಯಾರ್ಜಿತ ಆಸ್ತಿಯನ್ನ ಮಾಡಿ ಅಭಿವೃದ್ಧಿ ಏನು ಮಾಡ್ತಿಲ್ಲ. ರಸ್ತೆ ಮತ್ತು ಇನ್ನೊಂದು ಮಾಡ್ತಿಲ್ಲ. ಹಿಂದೆ ಮಾಡ್ತಾ ಇದ್ರು, ಸೇವಾ ಮನೋಭಾವದಿಂದ ಸರ್ವಿಸ್ ಓರಿಯೆಂಟೆಡ್ ಆಗಿ ಶಿಕ್ಷಣ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳನ್ನು ಕಟ್ಟಿಸ್ತಾ ಇದ್ರು ದಾನಿಗಳು. ಅವರ ಆಸ್ತಿಗಳನ್ನು ಮಾರಿ ಅವರ ಹತ್ರ ಆಭರಣಗಳನ್ನು ಮಾಡಿ ಕಟ್ಟಿಸ್ತಾ ಇದ್ರು. ಮೈಸೂರು ಮಹಾರಾಜರು ಕನ್ನಂಬಡಿ ಕಟ್ಟಬೇಕಾದ್ರೆ ಆಭರಣಗಳು ಮಾಡಿದ್ರು. ನೀವೇನಾದರೂ ಯಾವುದಾದ್ರು ಅಭಿವೃದ್ಧಿ ಮಾಡೋದಕ್ಕೆ ನಿಮ್ಮ ಮನೆ ಆಸ್ತಿನ ಅಥವಾ ಆಭರಣಗಳನ್ನು ಯಾವುದಾದ್ರೂ ಮಾಡಿ ಏನಾರ ಮಾಡ್ತಾ ಇದ್ದೀರಾ? ಜನರ ತೆರಿಗೆ ಹಣದಲ್ಲಿ ಮಾಡ್ತಾ ಇದ್ದೀರಿ. ಆ ತೆರಿಗೆ ಹಣದಲ್ಲಿ ಕಮಿಷನಲ್ಲಿ ಕಾಸು ಮಾಡ್ಕೋಬೇಕು. ನಿಮ್ಮ ಹಿಂಬಾಲಕರು ಕಾರ್ ತಗೋಬೇಕು, ಅದರಲ್ಲಿ ಕಾರಿಡಾರ್ಗಳಲ್ಲಿ ದೊಡ್ಡ ಕಾರಿಡಾರ್ಗಳಲ್ಲಿ ಸೈಟ್ಗಳನ್ನ ಮಾಡ್ಕೋಬೇಕು, ದೊಡ್ಡ ಬಿಲ್ಡಿಂಗ್ನ ಕಟ್ಕೋಬೇಕು, ಮಾಡ್ತಾ ಇದ್ದೀರಿ. ನೀವು ಅಭಿವೃದ್ಧಿನ ಮಾಡದೆ ಅಂತ ಯಾರಪ್ಪನ ಆಸ್ತಿನ ಮಾಡಿಲ್ಲ, ನಿಮ್ಮ ಆಸ್ತಿನ ಮಾಡಿಲ್ಲ. ನಮ್ಮದಣ ಸಾರ್ವಜನಿಕರ ಹಣ, ಪರೋಕ್ಷ ತೆರಿಗೆ, ಪ್ರತ್ಯಕ್ಷ ತೆರಿಗೆಗಳನ್ನು, ಒಂದು ಟೂತ್ ಪೇಸ್ಟು, ಒಂದು ಬಟ್ಟೆ, ಒಂದು ಗಂಧದ ಕಡ್ಡಿ, ಒಂದು ಟವೆಲ್ಲು, ಒಂದು ಬಟ್ಟೆ ತಗೊಳ್ಳೋದ್ರಲ್ಲಿ ಟ್ಯಾಕ್ಸನ್ನು ಕೊಟ್ಟು ನಿಮಗೆ ಆ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಹೇಳಿದ್ರು. ಅದರಲ್ಲಿ ನೀವು ಹಣ ಮಾಡಿದ್ದೀರ ಹೊರತು ನಿಮ್ಮನೆ ಆಸ್ತಿ ಮಾರಿಲ್ಲ, ನಿಮ್ಮನೆ ಒಡವೆಗಳು ಮಾಡಿಲ್ಲ, ಏನೂ ಇಲ್ಲ.
ಆಮೇಲೆ ಇದಂತೂ ನಿಜ. ನೋಡಿ ಮಾತಾಡ್ತಾರೆ, ನಾನು ಮಾಡಿಸ್ದೆ ಅಂತ. ಆಯ್ತು, ನೀನೇ ಮಾಡಿಸಿರಪ್ಪ, ಆಯ್ತು ನೀನೇ ಮಾಡಿಸ್ದೆ, ನೀನು ಅವಧಿ ಬಂದ್ಮೇಲೆ ನಿಂಗೆ ಓಟ್ ಹಾಕಿದ್ವಿ, ನೀನು ಅದು ಮಾಡಿಸ್ಬೇಕು ನಿಜ. ಹಾಗೆ ನೀನು ಯಾಕೆ ದಾಖಲೆಗಳು ಕೊಡಲ್ಲ ನನಗೆ? ನೀನು ಎಷ್ಟು ಡಾಂಬರ್ ಹಾಕಿಸ್ದೆ, ಅದ್ರ ಕ್ವಾಲಿಟಿ ಏನು, ಆ ಕಾಂಟ್ರಾಕ್ಟರ್ ಯಾರು, ಅವನಿಗೆ ಬ್ಲಾಕ್ ಲಿಸ್ಟಲ್ಲಿ ಇರೋ ಕಾಂಟ್ರಾಕ್ಟ್ನ ನೀನು ಕೊಟ್ಟಿದ್ಯಾ ಅಥವಾ ನಿಮ್ಮ ಕಡೆಯೇ ಕೊಟ್ಟಿದ್ಯಾ, ಆ ಲಿಸ್ಟ್ ಕೊಡಿ ಅಂತ ಇದುವರೆಗೆ ಯಾರುಗಳು ಕೊಡಲ್ಲ. ಆಮೇಲೆ ರಸ್ತೆ ಕಿತ್ತೋಗಿರ್ತಲ್ಲ, ಆ ಕಾಂಟ್ರಾಕ್ಟ್ನ ಓಪನ್ಗೆ ಬ್ಲಾಕ್ ಲಿಸ್ಟ್ಗೆ ಹಾಕಲ್ಲ. ಹಾಕೋ ಅವ್ನು ಇನ್ನೊಂದು ಕಂಪ್ನಿ ಶುರು ಮಾಡಿರ್ತಾನೆ, ಆ ಕಂಪ್ನಿಯಿಂದ ಮತ್ತೆ ಅವರೇ ತಗೋತಾರೆ. ಸೊ ಅವಾಗ ಯಾವಾಗ ರಸ್ತೆ ಹಾಳಾಗುತ್ತೋ ಎಷ್ಟು ವರ್ಷ ಅದು ಬಾಳಿಕೆ ಬರುತ್ತೆ, ಅದನ್ನು ಹಾಕಲ್ಲ. ಆ ಬಾಳಿಕೆ ಬಂದು ಒಳಗಡೆ ಏನಾದ್ರು ಹಾಳಾಯಿತು ಅಂದರೆ ಈ ಕಾಂಟ್ರಾಕ್ಟರ್ ಜವಾಬ್ದಾರಿ ಅಂತ ಅದನ್ನೊಂದು ಬೋರ್ಡ್ ಹಾಕ್ಬಿಟ್ಟು ಅವ್ನ ಅಡ್ರೆಸ್ಸು, ಅವ್ನ ಫೋನ್ ನಂಬರ್ ಎಲ್ಲ ಹಾಕ್ಬಿಟ್ರೆ ಜನ ಹುಡುಕೊಡು ಹೋಗ್ಬಿಟ್ಟು ಅವ್ನಿಗೆ ತರಾಟೆ ತೊಗೋಬೇಕು. ನೀನು ರಸ್ತೆ ಹಾಳು ಮಾಡೋಕ್ಕಿದೆ ವಾರ ಏನಿತ್ತು. ಆ ಸಿಸ್ಟಮ್ನ ಇವ್ರು ಯಾರೂ ಮಾಡಲ್ಲ. ನಾನು ಮಾಡಿಸ್ದೆ ಅಂತಾರೆ. ಎಲ್ಲ ಕಡೆಯಿಂದ ಕಮಿಷನ್ ಎತ್ಕೊಂಡಿರ್ತಾರೆ. ನೋಡಿ, ಕಾಮಗಾರಿ ವಿಚಾರದಲ್ಲಿ ದಾಖಲೆಗಳೆಲ್ಲ ಕಾಗದ ಪತ್ರದಲ್ಲಿ ಮಾತ್ರ ಇರುತ್ತೆ ಅಷ್ಟೇ. ಕಾಗದ ಪತ್ರದಲ್ಲಿ ಮಾತ್ರ ಇರ್ತದೆ. ಇಷ್ಟು ವರ್ಷ ಬಾಳಿಕೆ ಬರಬೇಕು, ಡ್ಯಾಮೇಜ್ ಆದ್ರೆ ಮತ್ತೆ ಅವನೇ ಕೆಲಸ ಮಾಡಬೇಕು ಅನ್ನೋದೆಲ್ಲ ಇದೆ. ಮತ್ತೆ ಪ್ರಾಜೆಕ್ಟ್ ರಿಪೋರ್ಟ್ ಇದೆ, ಏನೇನು ಎಷ್ಟು ಜಲ್ಲಿ, ಎಷ್ಟು ಮರಳು, ಎಷ್ಟು ಡಾಂಬರ್ ಹಾಕ್ಬೇಕು, ಎಷ್ಟು ಕ್ವಾಲಿಟಿನ ಮೇಂಟೈನ್ ಮಾಡಬೇಕು, ಪ್ರತಿಯೊಂದು ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಇರ್ತದೆ. ಅದನ್ನ ಎಲ್ಲೂ ಕೂಡ ಡಿಸ್ಪ್ಲೇ ಮಾಡಲ್ಲ. ಕಾಮಗಾರಿ ನಡೆಯೋ ಸ್ಥಳದಲ್ಲಿ ಇಷ್ಟು ಕಾಮಗಾರಿಗೆ ಇಷ್ಟು ಹಣವನ್ನ ವ್ಯಯಿಸ್ತಾ ಇದೀವಿ, ಅಷ್ಟು ಮಾತ್ರ ಹಾಕಿರ್ತಾರೆ ಅಷ್ಟೇ, ಇಂಥ ಯೋಜನೆಯಿಂದ ಬಂದಿದೆ ಅನ್ನೋದು ಹಾಕ್ತಾರೆ. ಆದ್ರೆ ಪ್ರಾಜೆಕ್ಟ್ ರಿಪೋರ್ಟ್ ನ ಕೇಳೋದಕ್ಕೆ ಅವಕಾಶ ಇರ್ತದೆ ಜನಕ್ಕೆ, ಕೊಡಲ್ಲ. ಅದನ್ನ ಕೊಡದೇ ರೀತಿ ನಡೆಸ್ತಾರೆ. ಅಧಿಕಾರಿಗಳನ್ನ ಚೂ ಬಿಡ್ತಾರೆ, ಲೋಕಲ್ ರೌಡಿಗಳನ್ನ ಪುಡಾರಿಗಳನ್ನ ಎತ್ಕಡ್ತಾರೆ. ಆಮೇಲೆ ಇವನು ಅದನ್ನ ಕೇಳಕ್ ಹೋದ್ರೆ ಇವ್ರು ಬ್ಲಾಕ್ ಮೇಲ್ ಮಾಡಕ್ ಬಂದಿದ್ರು ಅಂತಾರೆ. ಇನ್ನಷ್ಟು ಜನ ಮಾರಾಟ ಆಗೋ ಹೋರಾಟಗಾರ ಇರ್ತಾರೆ, ಅವ್ರ ಹಣನ ಲೂಟಿ ಮಾಡ್ಬೇಕು ಅದೇ ವಿಚಾರದಲ್ಲಿ ಅಂತೇಳಿ ಆಟಿ ಹಾಕೊಂಡು ಇನ್ನೊಂದು ಕೆಲವೊಬ್ರು ಮಾತ್ರ ಹೋರಾಟ ಮಾಡೋ ವಿಚಾರದಲ್ಲಿ ಅವ್ರ ಹತ್ರ ಕಮಿಷನ್ ಕೇಳ್ತಾರೆ. ಇವೆಲ್ಲವೂ ವ್ಯವಸ್ಥಿತವಾದ ಷಡ್ಯಂತ್ರಗಳಿಂದ ಅಭಿವೃದ್ಧಿ ವೆಚ್ಚದಲ್ಲಿ ಕಾಮಗಾರಿಗಳು ನಡೀತವೆ. ನಡೆದವು ವ್ಯವಸ್ಥಿತವಾಗಿ ಕ್ವಾಲಿಟಿಯಾಗಿ ನಡೆಯೋದಿಲ್ಲ. ಹಣನ ಲೂಟಿ ಮಾಡೋದಕ್ಕೋಸ್ಕರ ಕಾಮಗಾರಿ ಹೆಸರಲ್ಲಿ ಕಾಸು ಮಾಡಬೇಕು, MLAಗಳಾಗಬೇಕು, ಅವ್ರ ಮಕ್ಕಳುಗಳನ್ನ ಒಳ್ಳೆ ವಿದ್ಯಾಭ್ಯಾಸ, ಆಸ್ಪತ್ರೆಗಳನ್ನ ಕಟ್ಕೊಟ್ಟು ಅವರ ರಾಜಕೀಯ ನೆಲಗಟ್ಟನ್ನ ಉಳಿಸೋದಕ್ಕೋಸ್ಕರ ಈ ಕಾಮಗಾರಿಗಳು ಮಾಡೋದು.